ನಮಸ್ಕಾರ ನನ್ನ ಪ್ರೀತಿಯ ಕನ್ನಡ ವೀಕ್ಷಕರೇ, ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಘನವೆತ್ತ ಮುಖ್ಯಮಂತ್ರಿಗಳು ಸತ್ಯವನ್ನೇ ಹೇಳುತ್ತಾರೆ, ಸುಳ್ಳು ಹೇಳೋದಿಲ್ಲ. ಅವರು ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ಅಂತಂದು ಹೇಳಿ ಅವರೊಟ್ಟಿಗೆ ಅವರೇ ಹೇಳ್ಕೊಂಬರ್ತಾರೆ. ನುಡಿದಂತೆ ನಡೆದಿದ್ದೇವೆ ಅಂತಂದು ಹೇಳಿ ಒಯ್ದು ನಡೆದವ್ರೆ ಅಷ್ಟೇ, ಗ್ಯಾರಂಟಿನೂ ಅದು ಸರಿಯಾಗಿ ನಡೆದಿಲ್ಲ, ಗೊತ್ತಾಯ್ತಾ? ಅದು ಅರ್ಧಂಬರ್ಧ ಬರ್ತಾಯಿದೆ. ಏನು ತಿಂಗಳು ಯಾರಿಗೂ ಬರ್ತಾ ಇಲ್ಲ. 10 kg ಅಕ್ಕಿ ಕೊಡ್ತೀವಿ ಅಂದರು, ಅದರಲ್ಲಿ 5 kg ಕೊಡ್ತಾ ಇದ್ದಾರೆ. ಯಾರಿಗೂ ಸರಿಯಾಗಿ ಕೊಡ್ತಾ ಇಲ್ಲ. ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಕೊಂಬರ್ತಿದ್ದಾರೆ ನೋಡಿ. 14/4/2025 ನಮ್ಮ ಬಾಬಾ ಸಾಹೇಬು ಡಾಕ್ಟರ್ ಬಿ.ಆರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ಇವರು ಭಾಷಣ ಮಾಡಿದರು. ಅವತ್ತು ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಏನಪ್ಪ ಅಂದರೆ, ಕೆಲವರಿಗೆ ಡೆಬಿಟ್ ಕಾರ್ಡ್ ಇದ್ದಂಗೆ, ಕೆಲವರಿಗೆ ATM ಕಾರ್ಡ್ ಇದ್ದಂಗೆ ಅವ್ರ ಹೆಸರು ಹೇಳ್ಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರೆ, ಅವ್ರ ಹೆಸರು ಹೇಳ್ಕೊಂಡು ಭಯಂಕರ ಶ್ರೀಮಂತರಾಗಿದ್ದಾರೆ, ಅವ್ರ ಹೆಸರು ಹೇಳ್ಕೊಂಡು ಸರ್ಕಾರಿ ಆಸ್ತಿಗಳನ್ನು ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಬೇಕಾದಷ್ಟಿದ್ದಾವೆ, ಇರಲಿ. ಅವ್ರ ಹೆಸರು ಹೇಳ್ಕೊಂಡು ಉದ್ಧಾರ ಆಗಿದ್ದಾರೆ, ಬೇಕಾದಷ್ಟು ಕೋಟಿಗಟ್ಟಲೆ. ಇವತ್ತು ಕೈ ಏನು ಕೆಸರಾಗಲ್ಲ ಆ ಥರ ಜೀವನ ಮಾಡ್ತಾಯಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಒಂದು ಹುಲ್ ಕಡ್ಡಿಯೇ ಕಡೆಗೆ ಬೀಸಕ್ಕಲ್ಲ, ಆ ರೀತಿ ಜೀವನ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳು ಹೇಳಿದರು, 1 ವರ್ಷ ಆಯಿತು, ಇದು ಕೂಡ ಅದನ್ನು ಇದುವರೆಗೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅವರೇ ಹೇಳಿದರು, ಈ ವಿಚಾರನ ಸಿಕ್ಕರೆ ಎಲ್ಲಾದ್ರೂ ಜನಗಳ ಕೈಲಿ ಹೇಳ್ಕೊಂಬನ್ನಿ, ನಿಮ್ಮ ಜನಗಳ ಕೈಲಿ ಶಿಕ್ಷಕರು ಹೇಳ್ಕೊಂಬನ್ನಿ ಅಂತಲೂ ಹೇಳಿದರು. ಏನಪ್ಪ ಆ ವಿಚಾರ ಅಂದರೆ, 87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಫೂರ್ತಿ ಸೌಧ, ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಫೂರ್ತಿ ಸೌಧ, ಎಲ್ಲಿ? ವಿಧಾನಸೌಧ ಪಕ್ಕದಲ್ಲಿ. ಅಲ್ಲೆಲ್ಲಿ ಜಾಗ ಐತಾ ಗೊತ್ತಿಲ್ಲ, ವಿಧಾನಸೌಧ ಪಕ್ಕದಲ್ಲೇ ಮಾಡ್ತೀನಿ ನಾನು. ನಮ್ಮ ಸರ್ಕಾರ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂಡಿದ್ದೀವಿ. 87, ಅದು ಹಿಂಗೆ 87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಫೂರ್ತಿ ಸೌಧ ಮಾಡ್ತೀವಿ ವಿಧಾನಸೌಧ ಹತ್ರ ಅಂತ ಹೇಳಿದರು. ಇದು 1ನೇದು. ಆಮೇಲೆ 4ನೇದು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಅಧ್ಯಯನ ಪೀಠ ಮಾಡುತ್ತೇವೆ ಅಂತ ಹೇಳಿದರು. ಎಲ್ಲಿ? ಮೈಸೂರಲ್ಲಿ ಸಂವಿಧಾನ ಅಧ್ಯಯನ ಪೀಠ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರೋ ಗೊತ್ತಿಲ್ಲ, ಅದನ್ನು ಪಾಯ ಪೂಜೆ ಮಾಡಿದ್ರೋ ಗೊತ್ತಿಲ್ಲ. ಇನ್ನು 2ನೇದು. ಇದು 3ನೇದು, ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿದರು. ಎಲ್ಲಿ? ಗೊತ್ತಿಲ್ಲ. ಮತ್ತು 4ನೇದು, ದೇಶದಲ್ಲೇ ಅವ್ರು ಹೇಳಿದರು, ದೇಶದಲ್ಲೇ ಅತಿ ಎತ್ತರ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡ್ತೀವಿ ಅಂತ ಹೇಳಿದರು. ದೇಶದಲ್ಲೇ ಅತಿ ಎತ್ತರ ಅಂದರೆ ಇವಾಗ ಏನಿದಾವಲ್ಲ ದೇಶದಲ್ಲಿ, ಅದಕ್ಕಿಂತ ಎತ್ತರ, ಅದಕ್ಕಿಂತ 1 ಅಡಿ ಜಾಸ್ತಿ. 250 ಇದ್ದರೆ 251, 251 ಇದ್ದರೆ 252, ಈ ಥರ ಎಲ್ಲ ಅದು ಅತಿ ಎತ್ತರವಾಗಿ ಮಾಡುತ್ತೇನೆ. ಎಲ್ಲಿದು? ಬೆಂಗಳೂರಲ್ಲಿ ವಿಶ್ವವಿದ್ಯಾಲಯದಲ್ಲಿ. ಈ 4 ಮಾಡ್ತೀನಿ. ಜನಗಳ ಹತ್ರ ನಾವು ಈ ನಮ್ಮ ಸರ್ಕಾರ ನಾವು ಮಾತಾಡ್ಕೊಂಡಿದ್ದೀವಿ, ಇದನ್ನು ಇನ್ನೊಂದು ಮಾಡಿಬಿಡ್ತೀವಿ ಅಂತಂದು ಹೇಳಿ ಇವರೇ ಹೇಳಿದರು. ಈ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಎಲ್ಲಾದರೂ ಜನ ಸಿಕ್ಕರೆ ಇದನ್ನು ಸುಮ್ಮನೆ ಹೇಳ್ಕೊಂಬನ್ನಿ ಅಂತಲೇ ಹೇಳಿದರು ಅವರು. ಅದೈತೆ, ವಿಡಿಯೋ ಇದೆ ನಮ್ಮ ಹತ್ರ, ಇದನ್ನು ಎಲ್ಲರ ಕೈಲಿ ಸುಮ್ಮನೆ ಹೇಳ್ಕೊಂಬನ್ನಿ ಅಂತ ಹೇಳಿದರು. ಎಲ್ಲಿ? 1 ವರ್ಷ ಆಯಿತು, ಅದಕ್ಕಿನ್ನ ಪಾಯ ಪೂಜೆ ಮಾಡಲಿಲ್ಲ. ಆ ಜಾಗ ಇನ್ನು ಗುರುತಿಸಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ, ಅದರ ಬಗ್ಗೆ ಸುದ್ದಿನೇ ಇಲ್ಲ. ಉಪಚುನಾವಣೆ ಮಾಡಿದರು, ಅದ್ಭುತವಾಗಿ ಉಪಚುನಾವಣೆ ಮಾಡಿದರು. ಸರ್ಕಾರನ ಹೋಗಿ 2 ಕ್ಷೇತ್ರದಲ್ಲಿ ಕುಂತಿತ್ತು. ಅದು ಏನು ಅವಶ್ಯಕತೆನೂ ಇರಲಿಲ್ಲ, ಇಡೀ ಸರ್ಕಾರನ ಹೋಗೋದು ಅವಶ್ಯಕತೆ ಇರಲಿಲ್ಲ. ಜನರು ಯಾರಿಗೆ ಓಟ್ ಹಾಕ್ತಾರೋ ಅವ್ರಿಗೆ ಹಾಕ್ತಿದ್ರು. ಆದರೆ ಇವರು ಒಂದು ಕೇವಲ 2 ಉಪಚುನಾವಣೆಗೆ ಇಡೀ ಸರ್ಕಾರನ ತಗೊಂಡೋಗಿ ಅಲ್ಲಿ ಕುಂಚ್ಕೊಂಡಿದ್ರು, ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ. ಅದ್ರ ಬಗ್ಗೆ ಇವರು ಗಮನ ತಗೊಂಡಷ್ಟು ಈ ಏನು 4 ಯೋಜನೆಗಳು ಅಂಬೇಡ್ಕರ್ ಅವರ ಹೆಸರಲ್ಲಿ 1 ವರ್ಷ ಆಯಿತು. 14/4/2025 ಅಂಬೇಡ್ಕರ್ ಅವರ ಜಯಂತಿ ದಿನ ಭಾಷಣ ಮಾಡಿದರು. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂಥರ, ಕೆಲವರಿಗೆ, ಎಲ್ಲರಿಗಲ್ಲ, ಕೆಲವ್ರಿಗೆ ಒಂಥರ ATM ಇದ್ದಂಗೆ, ಅವರು ಒಂಥರ ಡೆಬಿಟ್ ಕಾರ್ಡ್ ಇದ್ದಂಗೆ ಅವರು ಅಂಬೇಡ್ಕರ್ ಅವರು. ನಿಜವಾಗ್ಲೂ ಅವ್ರ ದೇವರೇ, ಅವ್ರು ಎಲ್ಲರಿಗೂ ಕೈ ಮುಗಿಬೇಕು ಮಾತ್ರ. ನಿಜವಾಗ್ಲೂ ಅಂಥ ಅದ್ಭುತವಾದ ನಾಯಕನನ್ನು ಪಡೆದಿರ್ತಕ್ಕಂಥ ನಮ್ಮ ದೇಶನೇ ಪುಣ್ಯ ಮಾಡಿರಬೇಕು. ಇವತ್ತೇನು ಆ ಸಂವಿಧಾನ, ಏನು ಅದ್ಭುತವಾದ ಸಂವಿಧಾನ ಬರ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಹಣ ಆಸ್ತಿ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತೀವಂದರು, ಮಾಡಲಿಲ್ಲ. ಇನ್ನು ಯಾವಾಗ ಮಾಡ್ತಾರೋ, ಇನ್ನು ಹೇಳ್ಕೊಂತ ನಾವು ಹೋಯ್ತಾರೋ ಗೊತ್ತಿಲ್ಲ. ನೋಡಿ, ಇದು ನಾನು ಹೇಳಿರೋದಲ್ಲ, ನಮ್ಮ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳು ಹೇಳಿರೋದು. ಇದನ್ನು ಕಾರ್ಯರೂಪಕ್ಕೆ ತರಲಿಲ್ಲ, ಜಾಗನೂ ಹುಡುಕ್ಲಿಲ್ಲ, ಇನ್ನು ಗುದ್ಲಿ ಪೂಜೆನೂ ಮಾಡಲಿಲ್ಲ ಅನ್ನೋದು. ಅದೇ ಏನು ಕೆಲಸನೇ ಸ್ಟಾರ್ಟ್ ಮಾಡಲಿಲ್ಲ. ಅಕಸ್ಮಾತು ಈ ವಿಚಾರನ ಏನಾದ್ರೂ BJP ಹೇಳಿ, ಇವರೆಲ್ಲ ವೇದಿಕೆ ಮೇಲೆ ಹೇಳ್ಕೊಂಬರ್ತಾರೆ, BJP ಹೇಳೋದೆಲ್ಲ ಬರೇ ಸುಳ್ಳು, BJP ಹೇಳೋದೆಲ್ಲ ಬರೇ ಸುಳ್ಳು. ಹಂಗಾರೆ ನೀವು ಸತ್ಯ ಹೇಳೋರು ಯಾಕೆ ಇದನ್ನು ಮಾಡಲಿಲ್ಲ? BJP ಬರೀ ಸುಳ್ಳು, ಅವ್ರ ಬುದ್ಧಿ ಇಲ್ಲ, ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ನೀವು ಸತ್ಯವಂತರಲ್ವಾ, ನೀವು ಯಾಕೆ ಮತ್ತೆ ಇದನ್ನು ಕಾರ್ಯ ನೆರವೇರಿಸಲಿಲ್ಲ? ಇಷ್ಟು 1 ವರ್ಷ ಆದರೂ ಕೂಡ ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಅರ್ಧ ಆಗಿರೋದು. ನೀವೇನಾರ ಮನಸ್ಸು ಮಾಡಿದರೆ, ನೀವೇನು ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಮೇಲೆ ಗೌರವ ಇದ್ದಿದ್ರೆ, ಗೌರವ ಇಟ್ಕೊಂಡಿದ್ರೆ
ಈ ಕೆಲಸ ಇವಾಗ ಅರ್ಧರ್ಧ ಆಗಿರೋದು. ನಾನೇ ಘೋಷಣೆ ಮಾಡಿ, ನಾನೇ ಕೆಲಸ ಸ್ಟಾರ್ಟ್ ಮಾಡಿ, ನಾನೇ ಉದ್ಘಾಟನೆ ಮಾಡಬೇಕು. ಅದು ಕೆಲಸ ಅಂದರೆ ಯಾರೋ ಬಂದು ಸ್ಟಾರ್ಟ್ ಮಾಡೋದು, ಯಾರೋ ಬಂದು ಉದ್ಘಾಟನೆ ಮಾಡೋದು, ಅದು ಕೆಲಸ ಅನ್ನೋಲ್ಲ. ನನ್ನ ಸ್ವಂತ ಕೆಲಸ ಇದು. ನಾನು ಕೆಲಸಕ್ಕೆ ಬಂದಿದ್ದೀನಿ, ನಾನು ಮಾಡಬೇಕು. ನಾನೇ ಪಾಯ ಪೂಜೆ ಮಾಡಿಸ್ಬೇಕು, ನಾನೇ ಗುದ್ಲಿ ಪೂಜೆ ಮಾಡಿಸ್ಬೇಕು, ನಾನೇ ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಚಾಲೆಂಜ್ ಅನ್ನೋದಿದ್ದರೆ ಕೆಲಸಗಳು ಎಲ್ಲ 100% ಆಯ್ತವೆ. ಆದರೆ ಯಾರಿಗೂ ಕೂಡ 100% ಬರೀ ಹೇಳ್ತಾರೆ ಅಷ್ಟು, 100% ಹೇಳ್ತಾರೆ, ಆದರೆ ಮಾಡೋದು ಮಾತ್ರ 0. ನಮಸ್ಕಾರ. ಜೈ ಅಂಬೇಡ್ಕರ್ ಅವರೇ, ಎಲ್ಲರಿಗೂ ಒಳ್ಳೆಯದಾಗಲಿ.